ನೋಡಿ ಇದೇ ರೋಡು. ಡಾಂಬರ್ ರೋಡ್ಗೆ ಒಂದು 500 ಅಡಿ ಸಿಕ್ಕುತ್ತೆ ಜಾಗ. ಇದೇ ಡಾಂಬರ್ ರೋಡ್ಗೆ ಒಳಗಡೆ ಹೋಗ್ತಿದ್ವಿ. ಒಂದು 500ರಿಂದ 600 ಅಡಿ ಡಾಂಬರ್ ರೋಡ್ ಪೇಸ್ ಸಿಕ್ಕುತ್ತೆ. ಒಳಗಡೆ ಹೋಗ್ತಿದ್ದೀನಿ. ಮನೆ ಎಲ್ಲ ಇದೆ. 5.5 ಎಕರೆ ಜಾಗ. ಫುಲ್ಲು ಅಡಿಕೆ, ತೆಂಗು ಎಲ್ಲ ಇದೆ. ಸುತ್ತ ಫೆನ್ಸಿಂಗ್ ಇದೆ, ಬೋರ್ಗಳಿದೆ. ಮನೆ ಮಾತ್ರ ಚೆನ್ನಾಗಿ ಕಟ್ಟಿದ್ದಾರೆ. ಫಾರ್ಮ್ ಹೌಸು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಒಂದು 90 ಕಿಲೋಮೀಟ್ರ್ ಆಗುತ್ತೆ. ಮನೆಗೇನೆಲ್ಲ ಹೈಟೆಕ್ ಆಗಿದೆ. ಜಾಗ ಮಾತ್ರ ಕ್ಲಾಸ್ ಒನ್ ಜಾಗ. ಡಾಂಬರ್ ರೋಡ್ಗೆ ಇರುವಂಥ ಜಾಗ. ಹಸು ಫಾರಮ್ಮು ಎಲ್ಲ. ಹಾಂ, ಕಾಯಿ ಎಲ್ಲ ಚೆನ್ನಾಗಿದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಐದೂವರೆ ಎಕರೆ 5.5 ಕೋಟಿ ಜಾಗ. 5.5 ಎಕರೆ. ಇದು 5.5 ಕೋಟಿ ಹೇಳ್ತಾರೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಮೈಸೂರಿಂದ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ. ಬೆಂಗಳೂರಿಂದ ಒಂದು 90 ಕಿಲೋಮೀಟ್ರ್ ಆಗುತ್ತೆ. ಎಲ್ಲ ಫುಲ್ಲು ತೆಂಗು, ಅಡಿಕೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ರೆಡ್ ಸಾಯಿಲು. ಭೂಮಿಯೂ ಚೆನ್ನಾಗಿದೆ. ಸುತ್ತ ಫೆನ್ಸಿಂಗು. ಜಾಗ ಮಾತ್ರ ಒಳ್ಳೆ ಕ್ಲಾಸ್ ಆಗಿದೆ ಜಾಗ. ಬರೀ ಕಾಯಿ ಎಲ್ಲ ಹೆಂಗೆ ನೆತ್ತಾಕಿದೆ. ಫಲನಂತೂ ಸೂಪರಾಗಿ ಬಿಟ್ಟಿದೆ ತೆಂಗಿನ ಮರದಲ್ಲಿ. ನೋಡಿ, ಇದು ಈ ಮನೆನೂ ಜಾಗ. ಈ ಸೇರೋದು 5.5 ಎಕರೆಗೆ ಸೇರಿರೋದು ಈ ಮನೆನೂ. ಈ ಮನೆನೂ ಇದೇ ಜಮೀನು ಸೇರಿದ್ದು. ಎಳ್ನೀರು ಫಲ ಮಾತ್ರ ಸೂಪರ್ ಇದೆ. ಎಳ್ನೀರು ಮರ ಒಂದು 300 ಚಿಲ್ಲರೆ ಬರ್ಬೋದು. ತೆಂಗಿನ ಮರ ಒಳ್ಳೆ ಎರಡು ಬರ್ತಾಯಿದೆ. ಅಡಿಕೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಡಿಕೆ. ಸುತ್ತ ಫೆನ್ಸಿಂಗ್ ಆಗಿದೆ. ಎಲ್ಲ ಜಾರ್ಲಿ ಫೆನ್ಸಿಂಗು ಸುತ್ತ ಮೆಸ್ಸು. ಈ ಮನೆ ನೋಡಿ, ಅಲ್ಲಿರೋದು ಮನೆ ಬಿಲ್ಡಿಂಗು ಎಲ್ಲ ಸೇರಿ 5.5 ಎಕರೆಗೆ 5.5 ಕೋಟಿ. ಡಾಂಬರ್ ರೋಡ್ಗೆ ಒಂದು 500ರಿಂದ 600 ಅಡಿ ಡಾಂಬರ್ಗೆ ಸಿಕ್ಕುತ್ತೆ. ಕಾಯಿ ಅಂತ ಒಳ್ಳೆ ಸೂಪರಾಗಿ ಬಿಟ್ಟಿದೆ ಫಲ.